ಯಲ್ಲಾಪುರದ ದಲಿತ ಬಡ ಕುಟುಂಬದ ಒಂದು ಹಿಂದೂ ಮಹಿಳೆ ಬರ್ಬರ ಹತ್ಯೆ ಆಗಿರುವಂಥದ್ದು ಇದು ಖಂಡನೀಯ. ಇದು ಒಂದು ರೀತಿ ಇಡೀ ಹಿಂದೂ ಸಮಾಜಕ್ಕೆ ಒಂದು ರೀತಿ ಭಯದ ವಾತಾವರಣ ಸೃಷ್ಟಿ ಮಾಡಿದೆ. ನಾನು ಕೂಡ ಇವತ್ತು ಬೆಂಗಳೂರಿನಲ್ಲಿ ಇರಬೇಕಾಗಿತ್ತು. ಆ ಕಾರ್ಯಕ್ರಮನ ರದ್ದುಗೊಳಿಸಿ ಇವತ್ತು ತತ್ಕ್ಷಣ ಬಂದು ಆ ಕುಟುಂಬದ ತಾಯಿಯನ್ನು ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಪಕ್ಷದ ವತಿಯಿಂದ ಒಂದು 5 ಲಕ್ಷ ರೂಪಾಯಿ ಪರಿಹಾರನೂ ಕೂಡ ಕೊಟ್ಟಿದ್ದೇವೆ. ಮತ್ತು 10 ವರ್ಷದ ಬಾಲಕ ಏನಿದ್ದಾನೆ ನಮ್ಮ ಹರಿಪ್ರಕಾಶ್ ಕೋಣೆಮನೆಯವರು, ಅವರ ಶಿಕ್ಷಣ ಸಂಸ್ಥೆಯಿಂದ ಆ ಮಗುವಿನ ಎಲ್ಲ ಒಂದು ವಿದ್ಯಾಭ್ಯಾಸಕ್ಕೆ ಏನೇನು ಸಪೋರ್ಟ್ ಬೇಕಾದ್ರೆ ನಾವು ನೀಡ್ತೇವೆ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ರಹಪಡಿಸ್ತೇನೆ. ಈ ರೀತಿ ಅನೇಕ ಪ್ರಕರಣಗಳು ಮರುಕಳಿಸ್ತಾ ಇದೆ. ನೇಹ ಹಿರೇಮಠ ಹತ್ಯೆ ಪ್ರಕರಣ ಇನ್ನೂ ಕೂಡ ಜನ ಮರ್ತಿಲ್ಲ. ಯಾವುದೇ ಒಂದು ಇನ್ವೆಸ್ಟಿಗೇಷನ್ ಕೂಡ ಅದೊಂದು ಲಾಜಿಕಲ್ ಎಂಡ್ಗೂ ಕೂಡ ಹೋಗಿಲ್ಲ. ಮತ್ತು ಈ ರೀತಿ ಪ್ರಕರಣಗಳಾದಾಗ ರಾಜ್ಯ ಸರ್ಕಾರವೇ ಬೇಗ ಕ್ಲೀನ್ ಚಿಟ್ ಕೊಡುವಂಥದ್ದು ಅಥವಾ ಸಚಿವರು, ಗೃಹ ಸಚಿವರುಗಳ ಹೇಳಿಕೆಗಳು ಇರ್ಬೋದು. ಇದೆಲ್ಲ ಒಂದು ಕಡೆ ಈ ಸರ್ಕಾರದ ಅತಿಯಾಗಿರುವಂತಹ ಅಲ್ಪಸಂಖ್ಯಾತ ಓಲೈಕೆ. ನಾವು ಭಾರತೀಯ ಜನತಾ ಪಾರ್ಟಿಯವ್ರು ಮಾತನಾಡಿದ್ರೆ ಕಮ್ಯುನಲ್ಗಳು ಅಂತ ಹೇಳ್ತಾರೆ, ಕೋಮುವಾದಿಗಳು ಅಂತ ಹೇಳ್ತಾರೆ. ಆದರೆ ಇಂಥ ಪ್ರಕರಣದಲ್ಲೂ ಕೂಡ ರಾಜ್ಯ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಇನ್ನು ಯಾವ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ತಾರೆ? ನಾವು ಪ್ರತಿ ಬಾರಿ ಪ್ರತಿಭಟನೆ ಮಾಡುವಂಥದ್ದು. ನೇಹ ಹತ್ಯೆ ಪ್ರಕರಣದಲ್ಲಿ ಯಾವ ರೀತಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಆಗಿದೆ ನಾವು ನೋಡಿದ್ದೇವೆ. ಯಾವ ರೀತಿ ಬೇರೆ ಬೇರೆ ತನಿಖಾ ವಿಚಾರದಲ್ಲಿ ಯಾವ ರೀತಿ ಅಡ್ಡದಾರಿ ತೆಗೆದುಕೊಂಡು ಹೋಗುವಂಥ ಕೆಲಸ ರಾಜ್ಯ ಸರ್ಕಾರದಿಂದ ಆಗಿದೆ ಅನ್ನೋದನ್ನು ಕೂಡ ನೋಡಿದ್ದೇವೆ. ಈಗಲಾದರೂ ಕೂಡ ಸರ್ಕಾರಕ್ಕೆ ಮನುಷ್ಯತ್ವ ಇದ್ದರೆ ಈ ಸರಿಯಾದ ರೀತಿ ತನಿಖೆ ಆಗಲಿ. ಆ ಬಡ ಕುಟುಂಬ ಕನಿಷ್ಠ ಒಂದು 50 ಲಕ್ಷ ರೂಪಾಯಿ ಪರಿಹಾರನೂ ಕೂಡ ಘೋಷಣೆ ಮಾಡಬೇಕು. ನಿನ್ನೆ ಬಳ್ಳಾರಿಯಲ್ಲಿ ಏನೋ ಕಾಂಗ್ರೆಸ್ ಶಾಸಕನ ಆಪ್ತ ಮಿತ್ರನ ಖಾಸಗಿ ಗನ್ಮನ್ಗಳು ಶೂಟ್ ಮಾಡಿದ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ತೀರ್ಕೊಂಡಿದ್ದಾನೆ, ಹತ್ಯೆ ಆಗಿದೆ. ತತ್ಕ್ಷಣ 25 ಲಕ್ಷ ಪರಿಹಾರ ಕೊಟ್ಟಿದ್ದಾರೆ. ಹಾಗಾಗಿ ಇಂಥ ಒಂದು ಸೂಕ್ಷ್ಮ ಪರಿಸ್ಥಿತಿ ಇದ್ದಾಗ, ಸೂಕ್ಷ್ಮ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವು ಕೂಡ ತತ್ಕ್ಷಣ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥದ್ದು ಅದು ಕರ್ತವ್ಯ. ಆ ಕರ್ತವ್ಯವನ್ನು ನಿಭಾಯಿಸಬೇಕು, ಸ್ಪಂದನೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತಾರೆ. ಸರ್, ಬಳ್ಳಾರಿಯಲ್ಲಿ ಈಗಾಗಲೇ ಕಾಂಗ್ರೆಸ್ 5 ಜನ ಮತ್ತೆ ಬಿಜೆಪಿ 5 ಜನ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದಾರೆ. ಗನ್ಮ್ಯಾನ್ಗಳು ಶೂಟ್ ಮಾಡಿದ ಗನ್ಮ್ಯಾನ್ಗಳು ಅನ್ನೋದು ಕೂಡ ಕುತೂಹಲ ಇರುವಂಥದ್ದು. ಏನು ಸರ್, ಈಗ ಕಾಂಗ್ರೆಸ್ ಪಕ್ಷದಿಂದ ಸತ್ಯ ಶೋಧನಾ ತಂಡವನ್ನು ಕಳಿಸಿದ್ರು. ಅವರೇನು ಸಮಾಜದಲ್ಲಿ ಇವತ್ತು ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಆ ನಿಟ್ಟಿನಲ್ಲಿ ಕಳಿಸಿದ್ದಾರೆ ಅಂದ್ಕೊಂಡಿದ್ದೀರಾ? ಅಲ್ಲಿ ಹೋಗಿ ಮತ್ತೇನು ಬೆಂಕಿ ಹಚ್ಚ ಕೆಲಸ ಮಾಡ್ಬೇಕು, ಅದನ್ನೇ ಮಾಡ್ಬರೋದು ಅವರು. ಅದು ಬಿಟ್ಟು ಇನ್ನೇನೋ ಅವ್ರನ್ನಿಂದ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವ್ರಿಗೇನಾರ ಮಾನ ಮರ್ಯಾದೆ ಇದ್ದರೆ ಯಾವ ಇಡೀ ದೇಶದಲ್ಲಿ ಈ ರೀತಿ ಘಟನೆಗಳು ನಡೀತಾ ಇಲ್ಲ. ಹಾಡಾಗಲೇ ಒಬ್ಬ ಶಾಸಕನ ಮನೆ ಮುಂದೆ ಆ ರೀತಿ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ, ನಮ್ಮ BJP ಕಾರ್ಯಕರ್ತರನ್ನ ಅವ್ರ ಮೇಲೆ ದಾಳಿ ಮಾಡ್ತಾರೆ ಅಂತ ಹೇಳಿದ್ರೆ ಏನು ತುಗ್ಲಕ್ ದರ್ಬಾರ್ ನಡೀತಾ ಇದೆ? ಹಾಗಾದರೆ ಈ ಕಾಂಗ್ರೆಸ್ ಸರ್ಕಾರ ಇವರ ಧೋರಣೆ ಏನಿದೆ, ಇವರ ಹಳ್ಳವನ್ನು ಇವರೇ ತೋಡ್ಕೊಳ್ತಾ ಇದ್ದಾರೆ. ಈ ಸರ್ಕಾರದ ಬಗ್ಗೆ ಈಗಾಗಲೇ ಜನ ಬೇಸತ್ತಿದ್ದಾರೆ. ಮತ್ತೊಂದು ಕಡೆ ಈ ರೀತಿ ಘಟನೆಗಳು ನಡೀತಾ ಇರತಕ್ಕಂಥದ್ದು ಬಳ್ಳಾರಿ ಪ್ರಕರಣ ಇರ್ಬೋದು, ಈ ಹುಬ್ಳಿ ನೇಹ ಹಿರೇಮಠ ಹತ್ಯೆ ಪ್ರಕರಣ ಇರ್ಬೋದು, ನಿನ್ನೆ ಯಲ್ಲಾಪುರದ ಘಟನೆ ಇರ್ಬೋದು. ಯಾವುದಕ್ಕೂ ಕೂಡ ಒಂದು ರೀತಿ ರಾಜ್ಯದ ಜನರಿಗೊಂದು ಗಾಬರಿ ವಾತಾವರಣ ನಿರ್ಮಾಣ ಮಾಡ್ತಾ ಇದೆ. ಈಶ್ವರ್ ಖಂಡ್ರೆ ಅವರು ಒಂದು ಮಾತಾಡ್ತಾರೆ, ಜನಾರ್ದನ್ ರೆಡ್ಡಿ ಅವರ ಒಂದು ಈ ಗಲಾಟೆ ಕಾರಣನೇ ಜನಾರ್ದನ್ ರೆಡ್ಡಿ ಅವರು ಅಂತ ಹೇಳ್ತಾರೆ. ಇಟ್ಸ್ ಅ ಓಪನ್ ಅಂಡ್ ಶಟ್ ಕೇಸ್. ಜನಾರ್ದನ್ ರೆಡ್ಡಿ ಘಟನೆ ನಡೆದಾಗ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿನಲ್ಲೇ ಇರಲಿಲ್ಲ. ಇವರು ಅಯೋಗ್ಯರಿಗೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಹೋಗಿ ಅವ್ರ ಕಾಂಪೌಂಡಿಗೆ ಅವರ ಕಾರ್ಯಕ್ರಮ ಫ್ಲಕ್ಸ್ ಹಾಕಂತ ತೆವಲೇನಿತ್ತು ಇವರಿಗೆ? ಮತ್ತು ಯಾವ ಕಾರ್ಯಕ್ರಮ? ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಶ್ರೀರಾಮುಲು ಅವರು ಯಡಿಯೂರಪ್ಪನವ್ರನ್ನ ಒತ್ತಾಯ ಮಾಡಿ ಆ ಸಂದರ್ಭದಲ್ಲಿ ವಾಲ್ಮೀಕಿ ಜಯಂತಿ ಘೋಷಣೆ ಮಾಡಿದ್ದು ಹಿಂದಿನ BJP ಸರ್ಕಾರ, ಕಾಂಗ್ರೆಸ್ನವರಲ್ಲ. ಅಲ್ಲಿ ಆ ವೃತ್ತದಲ್ಲಿ ವಾಲ್ಮೀಕಿ ಪ್ರತಿಮೆಗೆ ಆಗಲೇ ಇಟ್ಟಾಗಿತ್ತು ಶ್ರೀರಾಮುಲು ಅವರ ನೇತೃತ್ವದಲ್ಲಿ, ಸೋಮಶೇಖರ್ ರೆಡ್ಡಿ ಅವರೆಲ್ಲ ಸೇರಿಕೊಂಡು. ಮತ್ತು ಇವರು ಅದಕ್ಕೇನೋ ದೊಡ್ಡ ಸ್ಕೆ ಮಾಡಿಕೊಂಡು ಈ ರೀತಿ ಬ್ಯಾನರ್ಗಳು ಊರು ತುಂಬ ಹಾಕ್ಕೊಂಡು ಇವರು ಯಾವುದೋ ಕ್ಷುಲ್ಲಕ ರಾಜಕಾರಣಕ್ಕೆ ಈ ರೀತಿ ಶಾಂತಿ ಸುವ್ಯವಸ್ಥೆನ ಹಾಳು ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇದ್ರ ಮಧ್ಯೆ ನಮ್ಮನ್ನು ಟೀಕೆ ಮಾಡೋಂಥದ್ದು ಏನಿದೆ ಇದರಲ್ಲಿ? ಹಾಗಾದ್ರೆ ಈ ಪ್ರಕರಣದಲ್ಲಿ
ಸರ್